ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 7ನೇ ತರಗತಿಯ ಗಣಿತ ಪಾಠ 7 ಭಿನ್ನರಾಶಿಗಳು, ಈ ಪಾಠದ ಮುಂದಿನ ಭಾಗ ಅಭ್ಯಾಸ 7.7 ಭಿನ್ನರಾಶಿಗಳನ್ನು ಹೋಲಿಸುವುದು, ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಇಲ್ಲಿ ಹೋಲಿಕೆ ಕೊಟ್ಟಿದ್ದಾರೆ, ಇಲ್ಲಿ ಲೆಕ್ಕಾಚಾರ ಮಾಡಿ ಪೇಜ್ ನಂಬರ್ 44ರಲ್ಲಿ ಕೊಟ್ಟಿದ್ದಾರೆ. ಲೆಕ್ಕಾಚಾರ ಮಾಡಿ ಮುಂದಿನ ಭಿನ್ನರಾಶಿಗಳನ್ನು ಹೋಲಿಸಿ ನಿಮ್ಮ ಉತ್ತರಗಳನ್ನು ಸಮರ್ಥಿಸಿ ಅಂತ. ಯಾವ ರೀತಿಯಾಗಿ ಹೋಲಿಕೆ ಮಾಡೋದು ಅನ್ನೋದನ್ನು ನೋಡೋಣ. 3ನೇ 8 ಮತ್ತು 2ನೇ 5 ಹೋಲಿಕೆ ಅಂತ ಅಂದರೆ ಯಾವುದು ಚಿಕ್ಕದು ದೊಡ್ಡದು ಅಥವಾ ಸಮವಾಗಿದೆಯಾ ಅಂತ ಹೇಳಿಬಿಟ್ಟು ಹೋಲಿಸ್ಬೇಕಲ್ವಾ. ಸೊ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ಬಹಳ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. 3ನೇ 8, ಸೊ ನಾವು ಫಸ್ಟು ಹೋಲಿಕೆ ಮಾಡಬೇಕು ಅಂತ ಅಂದರೆ 2ರ ಒಂದು ಛೇದಗಳನ್ನು ನಾವು ಸಮ ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ 8ನೇ 3 ಮತ್ತು 8ನೇ 5 ಇದರೆಲ್ಲ ಹೋಲಿಸಿದಾಗ ಯಾವ್ದು ದೊಡ್ಡದು ಅಂತ ಅಂದರೆ, ಹೌದು, 2 ಛೇದಗಳು ಸಮವಿದ್ದಾಗ ಅಂಶ ಯಾವ್ದು ದೊಡ್ಡದಿರುತ್ತೋ ಅದೇ ದೊಡ್ಡದು ಅಲ್ವಾ. ಸೊ 8ನೇ 5 8ನೇ 3ಕ್ಕಿಂತ ದೊಡ್ಡದು. ಇನ್ನೊಂದು ಎಕ್ಸಾಂಪಲ್ 11ನೇ 7 11ನೇ 2, ಇಲ್ಲೂ ಅಷ್ಟೇ ಛೇದಗಳು ಸಮವಿದ್ದಾಗ ಅಂಶ ಯಾವ್ದು ದೊಡ್ಡದಿದೆಯೋ ಅದು ದೊಡ್ಡದು. ಅಂದರೆ 11ನೇ 7 11ನೇ 2ಕ್ಕಿಂತ ದೊಡ್ಡದು ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟನ್ನು ಫಸ್ಟು ನಾವು ತಿಳ್ಕೊಬೇಕು. ಅದಾದ ಮೇಲೆ ನೆಕ್ಸ್ಟು ಈಗ ಇಲ್ಲಿ ಬಂದಿರುವಂಥ ಪ್ರಾಬ್ಲಮ್ಸ್ ಏನಪ್ಪ ಅಂತ ಅಂದರೆ, ಛೇದಗಳು ಅಸಮವಾಗಿದೆ. ಸೊ ಛೇದಗಳನ್ನು ನಾವು ಸಮವಾಗಿ ಮಾಡಿಕೊಂಡ್ರೆ ನಾವು ಲಾಸ್ಟಿಗೆ ಮೆಥಡ್ ಹೇಳ್ಕೊಟ್ನಲ್ಲ ಅದನ್ನು ಈಸಿಯಾಗಿ ನಾವು ಮಾಡಬಹುದು. ಹೇಗೆ ಇಲ್ಲಿ 3ನೇ 8 2ನೇ 5 ಇಲ್ಲಿ ಛೇದಗಳು ಅಸಮವಾಗಿದೆಯಲ್ವಾ. ಸೊ ಛೇದವನ್ನು ಸಮ ಮಾಡಬೇಕು ಅಂತ ಅಂದರೆ ಈ ಒಂದು ಭಿನ್ನರಾಶಿಯನ್ನು ನಾವು ಈ ಛೇದದಿಂದ ಅಂಶ ಮತ್ತು ಛೇದವನ್ನು ಗುಣಿಸಬೇಕು, ಈ ಛೇದದ ಒಂದು ಸಂಖ್ಯೆಯಿಂದ. ಓಕೆ, ನೆಕ್ಸ್ಟ್ ಈ ಭಿನ್ನರಾಶಿಯನ್ನು ಇದರಿಂದ ಗುಣಿಸಬೇಕು. ಸೊ ಒಂದ್ಸಲಿ ನೋಡಿಬಿಡಿ, 3ನೇ 8 ಅನ್ನೋದನ್ನು ಒಂದು ಭಿನ್ನರಾಶಿಯನ್ನು ಫಸ್ಟ್ ತಗೊಂಡಾಗ, ಸೊ ಇಲ್ಲಿ ಛೇದ 2 ಅಂಶವನ್ನು ಮತ್ತು ಛೇದವನ್ನು 2ರಿಂದ ಗುಣಿಸಬೇಕು. 8 2 16 3 2 6. ಓಕೆ, ನೆಕ್ಸ್ಟ್ ಈಗ ಈ ಭಿನ್ನರಾಶಿಯನ್ನು ಕೆಳಗಡೆ ತಗೊಂಡಾಗ 2ನೇ 5 ತಗೊಂಡಾಗ ಈ ಛೇದದಿಂದ ನಾವು 2 ಕಡೆ ಗುಣಿಸಬೇಕು. ಸೊ 5 3 15 2 3 6. ಈಗ ನೋಡಿ, ನೀವು ನೋಡ್ಬೋದು ಇಲ್ಲಿ ಛೇದಗಳು ಸಮವಾಗಿದೆ. 6ನೇ 16 6ನೇ 15 ಅಲ್ವಾ. ಹಾಗಾದರೆ ಇದರೊಳಗಡೆ 6ನೇ 16 6ನೇ 15ರಲ್ಲಿ ಯಾವ್ದು ದೊಡ್ಡದು? 6ನೇ 16 ದೊಡ್ಡದು. ಸೊ 6ನೇ 16ನ್ನು ರೆಪ್ರೆಸೆಂಟ್ ಮಾಡ್ತಿರೋ ಭಿನ್ನರಾಶಿ ಯಾವುದು? 3ನೇ 8 3ನೇ 8 ದೊಡ್ಡದು. ಓಕೆ, ಫೈನ್. ನೆಕ್ಸ್ಟ್ 2ನೇ 9ನೇ 4 7ನೇ 3 ಮತ್ತೆ ಇದೇ ಭಿನ್ನರಾಶಿಗಳನ್ನು ತಗೊಂಡ್ಬಿಟ್ಟು ನಾವು ಈ ಛೇದದಿಂದ ಅಂಶ ಮತ್ತು ಛೇದವನ್ನು ಗುಣಿಸ್ತೀವಿ, ಈ ಒಂದು ಕ್ರಾಸ್. ಓಕೆ, ನೆಕ್ಸ್ಟ್ ಬಂತು 63ನೇ 28. ಇಲ್ಲಿ ಈ ಒಂದು ಭಿನ್ನರಾಶಿಯನ್ನು ತಗೊಂಡು ಈ ಛೇದದೊಂದಿಗೆ ಅಂಶ ಮತ್ತು ಛೇದವನ್ನು ಗುಣಿಸ್ತೀವಿ. ಈಗ 63ನೇ 27, ಆಬ್ವಿಯಸ್ಲಿ 63ನೇ 28 63ನೇ 27ಕ್ಕಿಂತ ದೊಡ್ಡದು. ಸೊ ಕೊನೆಯದಾಗಿ ನಾವು ಇದನ್ನು ಬರಿಬೇಕಾಗತ್ತೆ, 9ನೇ 4 ದೊಡ್ಡದು 7ನೇ 3ಗಿಂತ. ಓಕೆ, ಅದೇ ರೀತಿ ಸೊ ಮುಂದಿನ ಒಂದು ಲೆಕ್ಕನೂ ಸಹ ಇದೆ. 10ನೇ 7 14ನೇ 9. ಓಕೆ, ಫೈನ್. ಇಲ್ಲಿ ನೋಡಿ, ಸೊ ದೊಡ್ಡ ನಂಬರ್ ಬಂದಾಗ ಇಲ್ಲಿ ನೋಡಿ, ಸೊ ಏನಿದೆ, ಸೊ ಈ ರೀತಿಯಾಗಿ ಬಹಳ ದೊಡ್ಡದು ಬಂತಪ್ಪ. ನಾನು ಆವಾಗಲೇ ಹೇಳ್ಕೊಟ್ನಲ್ಲ, ಆ ಮೆಥಡಲ್ಲಿ ಮಾಡಿದ್ರೂ ಸಹ ಏನೂ ಸಮಸ್ಯೆ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ 10ನೇ 7 14ನೇ 9 ಛೇದ ಈಗ 14ರಿಂದ 2 ಸೊ ಗುಣಿಸ್ಬೇಕು ಅಂತ ಹೇಳಿದಾಗ ನಿಮಗೆ ಬಹಳ ಗುಣಾಕಾರದಲ್ಲಿ ಸ್ವಲ್ಪ ಬಹಳ ಕಷ್ಟ ಆಗುತ್ತೆ ಅಂದಾಗ ನಾವು ಈಸಿಯಾಗಿ 10 ಮತ್ತು 14ರ ಒಂದು ಲಾಸ ತೆಗಿಬಹುದು. ಸೊ ಯಾವ ರೀತಿಯಾಗಿ ತೆಗೆಯೋದು ಅಂತ ಅಂದರೆ, 10 ಮತ್ತು 14ನ ಲಾಸ 2ನೇ ಮಗ್ಗಿಯಿಂದ 2 ಇಲ್ಲೇ 10 2 7 14. ಮತ್ತೆ ಇದು ಸಹ ಯಾವುದೇ ಮಗ್ಗಿಯಿಂದ ಹೋಗಲ್ಲ, ಹೊರಗಡೆ ಏನು ಇರ್ತಾವಲ್ವ 2 × 5 × 7. ಸೊ ಇದನ್ನೆಲ್ಲ ಹಾಕ್ಕೊಂಡು ಗುಣಿಸಿದ್ರೆ 70. ಹಾಗಾದರೆ ಈ 2 10 ಮತ್ತು 14ರ ಒಂದು ಲಾಸ ಎಷ್ಟು? 70. ಸೊ ಇಲ್ಲಿ ನಮಗೆ ಛೇದ 70 ಅಂತ ಹೇಳಿಬಿಟ್ಟು ಬಂದ್ಬಿಟ್ಟಿದೆ. ಓಕೆ, ಸೊ ಛೇದ 70, ಇಲ್ಲಿ ಲಾಸ ಕೊಟ್ಟು ಬಿಡ್ದಾನೆ, ಲಾಸ ಪ್ರಾಬ್ಲಮ್ ಇಲ್ಲ. ಸೊ 10ನೇ 7ರಲ್ಲಿ ಕೆಳಗಡೆ ಛೇದವನ್ನು ನೋಡ್ರಿ, 10 ಎಷ್ಟಲೇ 70 10 7 70. ಕೆಳಗಡೆ 7 ಬಂತು ಅಂದರೆ ಕಣ್ಮುಚ್ಕೊಂಡ ಮೇಲೂ ಸಹ ಅಂಶದಲ್ಲಿ 7ಅನ್ನು ಹಾಕಿ ಗುಣಿಸ್ಬಿಡಬೇಕು. 7 7 49 10 7 70. ನೆಕ್ಸ್ಟ್ ಇಲ್ಲಿ ನೋಡೋಣ, ಮತ್ತೆ ಇಲ್ಲಿ ಛೇದ 70 ಅಂತ ಬರೆದುಕೊಂಡ ತಕ್ಷಣ ಇದನ್ನು ನೋಡಬೇಡಿ, ಫಸ್ಟ್ ಛೇದ 70ನ್ನು ನೋಡಿದಾಗ 14 ಎಷ್ಟಲೇ 70 14 5 70. ಸೊ ಇಲ್ಲಿ ಕೆಳಗಡೆ 5 ಬರೆದ್ರೆ ಇಲ್ಲೂ ಸಹ 5ಅನ್ನು ಬರೆದು ಬಿಡಿ. 9 5 45 14 5 70. ಓಕೆ, ನೆಕ್ಸ್ಟ್ ಆಬ್ವಿಯಸ್ಲಿ ಇಲ್ಲಿ 70ನೇ 49 ದೊಡ್ಡದು 70ನೇ 45ಕ್ಕಿಂತ ಅಂತ ಹೇಳಿಬಿಟ್ಟು ತೋರಿಸಿದ್ದಾರೆ. ಓಕೆ, ಫೈನ್.
ನೆಕ್ಸ್ಟ್ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಡಿ 5ನೇ 12 5ನೇ 8 5ನೇ 12 5ನೇ 8 5ನೇ 12 ದೊಡ್ಡ ಡೈರೆಕ್ಟ್ ಇದೆ ಇದು ಪ್ರಶ್ನೆ. ನೆಕ್ಸ್ಟು ಈ ಕ್ವಶನ್ ನಂಬರ್ 4ನೇ 9 2ನೇ 5 ಇಲ್ಲೂ ಸಹ ಏನು ಮಾಡಬಹುದು, ಇದು 2ನೇ ಮೆಥಡ್ ಇದು. ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಆ ರೀತಿನೂ ಮಾಡಬಹುದು. ಇಲ್ಲಪ್ಪ ಅಂತ ಅಂದರೆ ಈಸಿಯಾಗಿ 2 ಮತ್ತು 4ರ ಕೆಳಗಡೆ ಛೇದ ಇಲ್ಲ, 2 4ರ ಲಾಸ ಕಂಡಿಡಿದಾಗ 2 1 2 2 ಸೊ ಲಾಸ್ಟಿಗೆ ಉಳಿತು 2 2 4 1 ಗುಣಿಸಿದ್ರೂ ಅಷ್ಟೇ ಬರುತ್ತೆ. ಸೊ 4 ಅಂದಾಗ 4 1 4 1 1 ಸೊ 2 2 4 2 2ರಿಂದ ಗುಣಿಸ್ರಿ. ಸೊ ಈ ರೀತಿಯಾಗಿ ಬರುತ್ತೆ. ಅದೇ ರೀತಿ 2ನೇ ಮೇನ್ ಬಂದ್ಬಿಟ್ಟು ಆರೋಹಣ ಕ್ರಮದಲ್ಲಿ ಅಂತ ಅಂದರೆ ಏರಿಕೆ ಕ್ರಮದಲ್ಲಿ. ಆರೋಹಣ ಅಂದರೆ ಏನು, ಏರಿಕೆ ಕ್ರಮ ಅಲ್ವಾ. ಸೊ ಏರಿಕೆ ಕ್ರಮದಲ್ಲಿ ಬರೆಯಿರಿ. 3 3 ಕೊಟ್ಟಿದ್ದಾರೆ 10 15 5. ನಾನು ಆವಾಗಲೇ ಹೇಳ್ಕೊಟ್ನಲ್ಲ, ಆ ಒಂದು ಪ್ರಾಬ್ಲಮ್ ಎಲ್ಲಿ ಮಾಡೋಕ್ಕಿಂತ ಇದು ಲಾಸ ಕಂಡು ಮಾಡಿದ್ರೆ 3 ಭಿನ್ನ ರಾಶಿಗಳನ್ನು ಕೊಟ್ಟಾಗ ಬಹಳ ಈಸಿಯಾಗಿ ಮಾಡ್ಬೋದು. 10 15 5 ಛೇದಗಳನ್ನು ಬರೆದು 5 2 10 5 3 15 5 1 5 5 ಇಂಟು 2 ಇಂಟು 3 ಇಂಟು 1 ಬರೆದ್ರು ಓಕೆ, ಇಲ್ಲ ಅಂದರೆ ಇಲ್ಲ ಅಲ್ವಾ. ಸೊ ಲಾಸ 30. ಯಾವ ರೀತಿಯಾಗಿ ತೊಗೊಬೇಕಪ್ಪ ಅಂತ ಅಂದರೆ ಇಲ್ಲಿ ನೋಡ್ರಿ, 10ನೇ 7 ಇದೆ. ಸೊ ನಮಗೆ ಲಾಸ ಎಷ್ಟು ಬಂದಿದೆ, 30 ಬಂದಿದೆ. ಸೊ ನೋಡಿ 10 ಎಷ್ಟಲೇ 30 13ಲೇ 30, ಇಲ್ಲಿ 3 ಬರೆದ್ರೆ 3 ಮೇಲೂ ಬರೀರಿ. 7 3 20 ಅಂತ. ಓಕೆ ಫೈನ್, 3ರಿಂದ ಗುಣಿಸ್ಬೇಕು. ಸೊ ಇಲ್ಲಿ ಬಂದಿದೆ ನೋಡ್ರಿ 30ನೇ 20. ನೆಕ್ಸ್ಟ್ ಬಂತು 15ನೇ 11. ಸೊ ನಮಗೆ ಲಾಸ 30 ಬಂದಿದೆ. ಸೊ 15 ಎಷ್ಟಲೇ 30 15 2ಲೇ 30 ಮೇಲೂ 2 11 2 22. ಸೊ ಅದಾದಮೇಲೆ ನೆಕ್ಸ್ಟು 5ನೇ 2. 5ನೇ 2 ಲಾಸ ಬಂದಿದೆ 30. 5 ಎಷ್ಟಲೇ 30 5 6ಲೇ 30 5 6ಲೇ 30 ಆಲ್ರೆಡಿ ಬಂದಿದೆ. 2 6ಲೇ 12. ಸೊ ಈಗ ನಾವು ಇದನ್ನು ಆರೋಹಣ ಕ್ರಮದಲ್ಲಿ ಏರಿಕೆ ಕ್ರಮ ಅಂತ ಅಂದರೆ ಏನು, ಚಿಕ್ಕದ್ರಿಂದ ದೊಡ್ಡದು. ಅಂಶಗಳನ್ನು ನೋಡ್ರಿ, 12 21 22ರಲ್ಲಿ 12 ಚಿಕ್ಕದು, ನೆಕ್ಸ್ಟ್ 21, ನೆಕ್ಸ್ಟ್ 22. ಅದನ್ನು ಮೆನ್ಷನ್ ಮಾಡಿದಿರೋ ಅದನ್ನು ನೋಡ್ಕೊಂಡು ಹೋದರೆ ಆಯಿತು. ಸೊ ಅದೇ ರೀತಿ ನಾನು ನಿಧಾನವಾಗಿ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ. ಸೊ 2ನೇ ಕ್ವಶನ್. ನೆಕ್ಸ್ಟು ಅವರೋಹಣ ಕ್ರಮ ಇದೆ, ಇಳಿಕೆ ಕ್ರಮದಲ್ಲಿ. ಇಳಿಕೆ ಕ್ರಮ ಅಂತಂದರೆ ಸೇಮ್ ಅದೇ ಪ್ರೊಸೆಸ್. ಲಾಸ್ಟಿಗೆ ಉತ್ತರ ಬಂದಾಗ ಅದನ್ನು ಇಳಿಕೆ ಕ್ರಮದಲ್ಲಿ ಬರೆದ್ರೆ ಆಯಿತು. ಸೊ ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ.